ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಚೇಂಜ್ ಇರಲಿ ಅಂತ ಬೇರೆ ಟಾಪಿಕ್ ಜೊತೆ ಬಂದಿದ್ದೀನಿ, ವಿಡಿಯೋ ಟಾಪಿಕ್ ಜೊತೆ. ಏನು ಅಂತ ಹೇಳ, ಎಸ್, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ನನಗೆ ಗೊತ್ತು, ನಾನೇನು ಸೆಲೆಬ್ರಿಟಿ ಅಲ್ಲ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಕ್ಕೆ, ಅಥವಾ ಅದರ ದೊಡ್ಡ ಇನ್ಫ್ಲೂಯೆನ್ಸರ್ ಅಲ್ಲ. ಬಟ್ ಸ್ಟಿಲ್ ಮೈ ಬ್ಯಾಗ್ ಹ್ಯಾಸ್ ಲಾಟ್ ಆಫ್ ಕಾಂಟೆಂಟ್. ತುಂಬ ಕ್ಯಾರಿ ಮಾಡ್ತೀನಿ. ಹೆಣ್ಮಕ್ಳು ಅಂದಮೇಲೆ ತುಂಬ ಕ್ಯಾರಿ ಮಾಡ್ತಾರೆ ಅವ್ರ ಬ್ಯಾಗಲ್ಲಿ. ಏನೇನು ಕ್ಯಾರಿ ಮಾಡ್ತೀನಿ ನಾನು ಬ್ಯಾಗಲ್ಲಿ ಅನ್ನೋದೇ ಇವತ್ತಿನ ವಿಡಿಯೋ ಇದೆ. ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ಮತ್ತು ನಂದು ಓದೋ ವ್ಲಾಗಲ್ಲೇ ಹಾಕಿರ್ತೀನಿ ನಾನು. ಅದು ಓದು ಸಿಲಾನ್ ಮೀಡಿಯಾದಲ್ಲಿ ನಾನು ಹೊಸದಾಗಿ ಪರ್ಚೇಸ್ ಮಾಡಿದಂತಹ ಝಾಕ್ ಟೋಟ್ ಬ್ಯಾಗ್ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿದೆ ಬ್ಯಾಗು. ತುಂಬ ದಿನದಿಂದ ತೊಗೊಬೇಕಂತಿದ್ದೆ, ಒಂದು 2-3 ಮಂತ್ಸಿಂದ. ಬಟ್ ಏನು ಹೇಳ್ತಾರೆ, ಕೂಡ್ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಎಲ್ಲೋ ದುಡ್ಡು ಸೇರ್ಸೋಕ್ಕಾಗಿರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು ದುಡ್ಡು ಸೇರಿಸಿ ತೊಗೊಳಕ್ಕೆ. ಕೊನೆಗೂ ತೊಗೊಂಡ್ಬಿಟ್ಟೆ. ಪರ್ಫಾರ್ಮೆನ್ಸ್ ಬೋನಸ್ ಬಂತು, ಸೊ ಬ್ಯಾಗ್ ತೊಗೊಂಡೆ. ಸೊ ಇದ್ರ ಬಗ್ಗೆ ಈ ಬ್ಯಾಗಿಂದ ಕ್ವಿಕ್ ವಿಡಿಯೋ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇಟ್ಕೊಂಡಿದ್ದೀನಿ ಮನ್ಸಕ್ಕೆ. ಈ ಬ್ಯಾಗಿನ ಕ್ವಿಕ್ ವಿಡಿಯೋ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅದ್ರದ್ದು ರಿವ್ಯೂ ಹೇಗಿದೆ ಬ್ಯಾಗು ಮತ್ತು ಎಷ್ಟು ಸಾಮಾನುಗಳು ಇರಿಸುತ್ತೆ ಅಂತ. ಸೊ ಇವಾಗ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡೋಣ. ಏನೇನು ನನ್ನ ಬ್ಯಾಗಲ್ಲಿ ನಾನು ಇಟ್ಕೊಂಡು ಹೋಗ್ತೀನಿ ಡೈಲಿ ಬೇಸಿಸ್ ಮೇಲೆ, ಎಸ್ಪೆಷಲಿ ಟು ದಿ ಆಫೀಸಿಗೆ ನಾನು ಏನೇನು ಕ್ಯಾರಿ ಮಾಡ್ತೀನಿ ಅಂತ ನೋಡೋಣ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಮ್ ಆನ್. ಫಸ್ಟು ಡೆಫಿನೆಟ್ಲಿ ಆಫೀಸ್ ಅಂತ ಅಂದರೆ ಫಸ್ಟ್ ಬರೋದೇ ನಮ್ಮ ಮೈಂಡಿಗೆ ನಮ್ಮ ಲ್ಯಾಪ್ಟಾಪ್. ಸೊ ನಂದು ಮ್ಯಾಕ್ ಹೇರ್ ಬುಕ್. ದಿಸ್ ಇಸ್ ಮ್ಯಾಕ್ ಹೇರ್ ಬುಕ್. ಈ ಲ್ಯಾಪ್ಟಾಪ್ ಆಫೀಸಿಂದ ಕೊಟ್ಟಿರೋದು. ಸೊ ಈ ಲ್ಯಾಪ್ಟಾಪ್ನ ನಾನು ಕ್ಯಾರಿ ಮಾಡ್ತೀನಿ. ಮೇನ್ ಈ ಬ್ಯಾಗ್ ತೊಗೊಳೋಕ್ಕೆ ರೀಸನ್ನೇ ಈ ಮ್ಯಾಕ್ ಬುಕ್. ಈ ಮ್ಯಾಕ್ ಆದಂಥ ತುಂಬ ಸ್ಮಾಲ್ ಸೈಜ್ ಇರೋ ಮ್ಯಾಕ್ ಬುಕ್ನ ನಾನು ದೊಡ್ಡ ಪ್ಯಾಕಲ್ಲಿ ತೊಗೊಂಡೋಗ್ತಿದ್ದೆ. ಸೊ ಇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಅನ್ಸೋಕ್ಕೆ ಶುರು ಆಯಿತು ನನಗೆ. ಸೊ ಮತ್ತು ಇಲ್ಲಿರೋ ಆಫೀಸ್, ಅದರಲ್ಲಿ ಅವಾಗ ಹೇಳ್ದಂಗೆ, ಇಲ್ಲಿ ಎಗ್ಗಿದ್ರೆ, ಯಾವಾಗ ಅಂತ ಹೇಳಿದ್ರೆ ಹಳೆ ವೀಡಿಯೋದಲ್ಲಿ ಹೇಳ್ತೀನಿ, ಇಲ್ಲಿ ಎಗ್ಗಿದ್ರೆ ನಮ್ಮ ಆಫೀಸ್ಗೆ ಹೋಗಿ ಇಳ್ಕೊಳ್ಬೋದು, ಅಷ್ಟು ಹತ್ರ ಇದೆ ಆಫೀಸು. ಹಾಗಿರ್ಬೇಕಾದ್ರೆ ಏನಕ್ಕೆ ಇಷ್ಟು ದೊಡ್ಡ ಬ್ಯಾಗ್ ನೆಸೆಸಿಟಿ ಇರಲಿಲ್ಲ. ಸೊ ಇಟ್ಬಿಟ್ಟಿದಂತಹ ಮ್ಯಾಕ್ ಬುಕ್ಗೆ ಒಂದು ತುಂಬ ಚೆನ್ನಾಗಿರೋ ಟೋಟ್ ಬ್ಯಾಗ್ ತೊಗೊಬೇಕಂತಿತ್ತು. ಸೊ ದಿಸ್ ಇಸ್ ದ ರೀಸನ್ ಫಾರ್ ಮೀ ಬೈಯಿಂಗ್ ದ ಟೋಟ್ ಬ್ಯಾಗ್ ಫ್ರಮ್ ಝಾಕ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವರ್ಕ್ ಎಸೆನ್ಷಿಯಲ್ ಅಂದರೆ ದಿಸ್ ಬ್ಯಾಗ್. ಚೆನ್ನಾಗಿದೆ ಸರ್. ಓಕೆ, ದಿಸ್ ಇಸ್ ದ ಮ್ಯಾಕ್ ಬುಕ್. ಇದು ಮ್ಯಾಕ್ ಏರ್ ಬುಕ್ ಅಥವಾ ಮ್ಯಾಕ್ ಬುಕ್ ಏರ್, ಅದರದ್ದು ಸ್ಮಾಲ್ ಒನ್. ಐ ಥಿಂಕ್ 14 ಸೆಂಟಿಮೀಟರ್ 15 ಸೆಂಟಿಮೀಟರ್ ಅದು ಇದೆ ಅಷ್ಟೇ ಇದು. ಸೊ ದಿಸ್ ಇಸ್ ಫಸ್ಟ್ ಎಸೆನ್ಷಿಯಲ್. ಅದು ಆದಮೇಲೆ ಸಿಕ್ಕಾಪಟ್ಟೆ ಇವತ್ತಿನ 3ನೇ ವಿಡಿಯೋ ಇದು. ಅದಕ್ಕೆ ಡೆಫಿನೆಟ್ಲಿ ಮ್ಯಾಕ್ ಬುಕ್ ಇದ್ಮೇಲೆ ಅದರದ್ದು ಚಾರ್ಜರ್ ಬೇಕು. ಸೊ ಚಾರ್ಜರ್, ಮೌಸ್. ಹೊಡೆದು ಬಿಡ್ತಾರೆ ಆಫೀಸಲ್ಲಿ ನನಗೆಲ್ಲ ಆಡ್ಕೊಂಡಿದ್ರೆ. ಸೊ ಇದು ಮೌಸ್. ನನಗೆ ಮ್ಯಾಕ್ ಬುಕ್ ಇಲ್ದಿರ ಮೌಸ್ ಇಲ್ದಿರ ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ. ನನಗೆ ಲ್ಯಾಪ್ಟಾಪ್ ಟ್ಯಾಬ್ಸ್ ಆಗಿರ್ಬೋದು, ಅಥವಾ ಅದು ಪ್ಯಾಡ್ ಬರುತ್ತೆ, ಆ್ಯಪಲ್ ಪ್ಯಾಡ್ ಬರುತ್ತೆ, ಮೌಸ್ ಪ್ಯಾಡು. ಸೊ ಅದು ಕೊಟ್ಟಿದ್ರು ನಂಗೆ, ಅದು ಬೇಡ ಅಂತ ಹೇಳಿ ಮೌಸೇ ತೊಗೊಂಡೆ ನಾನು. ಸೊ ದಿಸ್ ಇಸ್ ಒನ್ ಆಫ್ ದಿ ಎಸೆನ್ಷಿಯಲ್ಸ್ ಫಾರ್ ಆಫೀಸ್. ಕೆಲಸ ಮಾಡೋಕ್ಕೆ ಇದು 3 ಬೇಕೇ ಬೇಕು. ಇದಾದ ಮೇಲೆ ಫಸ್ಟ್ ಇದು ತೋರಿಸೋಣ. ಇದು ಮೌಸ್ನ ಚಾರ್ಜ್ ಮಾಡೋದು. ಅದು ಬ್ಲೂಟೂತ್ ಮೌಸ್ ಆದ್ದರಿಂದ ಶೆಲ್ ಯೂಸ್ ಮಾಡಲ್ಲ, ಚಾರ್ಜರ್ ಬೇಕು. ಇದು ಆ್ಯಪಲ್ ಫೋನ್ ಚಾರ್ಜರ್. ಅದು ಮೌಸ್ಗೆ ಯೂಸ್ ಆಗುತ್ತೆ. ಸೊ ಅಟ್ಲೀಸ್ಟ್ 15 days once ಅಂತೂ ಚಾರ್ಜ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಇದು. ಏನಾದರೂ ಮೀಟಿಂಗ್ಸ್, ಯೂಶಲಿ ನಾನು ಮೀಟಿಂಗ್ಸ್ನ ಜೋರಾಗಿ ಇಟ್ಕೊಂಡು ಅಟೆಂಡ್ ಮಾಡ್ತೀನಿ. ಯಾವಾಗಲೂ ನಮ್ಮ ಬಾಸ್ ಕನೆಕ್ಟ್ ಆಗಬೇಕಂದ್ರೆ ಕಾನ್ಫರೆನ್ಸ್ ರೂಮ್ಗೆ ಹೋಗಿ ಕನೆಕ್ಟ್ ಆಗ್ತೀನಿ ನಾನು. ಇಲ್ಲ ಅಂತ ಹೇಳಿದಾಗ ಅಲ್ಲೇ ಕನೆಕ್ಟ್ ಆಗಬೇಕು ಅಂತ ಅನಿಸಿದಾಗ ಮಾತ್ರ ಇಯರ್ಫೋನ್ ಯೂಸ್ ಮಾಡ್ತೀನಿ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಇಯರ್ಫೋನ್ಸ್.
ನಾನು ಇಯರ್ಫೋನ್ಸ್ನ ಪ್ರಿಫರ್ ಮಾಡ್ತೀನಿ ರಾದರ್ ದನ್ ಬ್ಲೂಟೂತ್ ಇಯರ್ಫೋನ್ಸ್ ಅದು ಬ್ಲೂಟೂತ್ ಇಯರ್ಪಾಡ್ಸ್ಗಿಂತ. ಯಾಕಂತ ಹೇಳ್ತೀನಿ, ನನಗೆ ತುಂಬ ಕಂಫರ್ಟ್ ಕೊಡುತ್ತೆ. ಸೊ ಅದಕ್ಕೆ ನನಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಐ ಡೋಂಟ್ ಚೂಸ್ ಇಯರ್ಫೋನ್ಸ್. ಗೊತ್ತು ಎಲ್ಲ ಮುದ್ಕೊಂಡ್ಬಿಟ್ಟಿದೆ, ಬಿಡಿಸ್ಬೇಕು. ಅದು ಕೂಡ ಚಾಲೆಂಜು ಇಯರ್ಫೋನ್ಸ್ ತೊಗೊಂಡ್ರೆ. ಇದು ಬಂದು ಬೋಟದು ಅನಿಸುತ್ತೆ. ಎಮ್ ಐ 600 ರುಪೀಸ್ ವರ್ತ್. ಒಂದು 6 ತಿಂಗಳು ಬಂದರೆ ಸಾಕು, ನಾನು ತೊಗೊತೀನಿ. ಯಾಕೆ ತುಂಬ ಸಾವಿರಾರು ರೂಪಾಯಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ತುಂಬ ಯೂಸ್ ಮಾಡೋದಿಲ್ಲ. ಮಾಡಿದ್ರೆ ಒಂದು ತಿಂಗಳಿಗೆ 1 ಸಲ 2 ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಅದಕ್ಕಿದು ಇದಾದಮೇಲೆ ವರ್ಕ್ ರಿಲೇಟೆಡ್ ಅಷ್ಟೇ. ಅದನ್ನು ಬಿಟ್ಟು ನನ್ನ ನೆಸೆಸಿಟೀಸ್ ಏನಂತ ಹೇಳ್ತಿದ್ರೆ, ಎಸೆನ್ಷಿಯಲ್ ಬಂದು ವಾಟರ್ ಬಾಟಲ್. ನಾನು ಮಿಲ್ಟನಿಂದ ತೊಗೊಂಡಿದ್ದಂತಹ ವಾಟರ್ ಬಾಟಲ್. ಇದ್ರದ್ದು ಕಂಪ್ಲೀಟ್ ಸೆಟ್ ಇದೆ ನನ್ನ ಹತ್ರ. ಬರೀ ವಾಟರ್ ಬಾಟಲ್ ಅಲ್ಲ, 4 ಬಾಕ್ಸು ಡಿಫ್ರೆಂಟ್ ಸೈಜಸ್ದು 4 ಬಾಕ್ಸ್ ಇದೆ, ಜೊತೆಗೆ ವಾಟರ್ ಬಾಟಲ್. ಇದನ್ನು ನಾನು ಯಾವಾಗೂ ಕ್ಯಾರಿ ಅದರದ್ದು ಕೂಡ ರಿವ್ಯೂ ಮಾಡಿದ್ದೀನಿ ನಾನು ಆಗಸ್ಟ್ ಫೈನ್ಸ್ ಅಂತ ಒಂದು ವಿಡಿಯೋದಲ್ಲಿ. ಅದನ್ನು ನೀವು ವಾಚ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಎಂಟೈರ್ ಪ್ಯಾಕೇಜ್. ಅದು ಲಂಚ್ ಕ್ಯಾರಿಯರ್ ಬ್ಯಾಗಲ್ಲಿ 4 ಡಬ್ಬಿಗಳು, ಸ್ಪೂನು, ಫೋಕು ಮತ್ತು ಬಾಟಲ್. ಎಷ್ಟಕ್ಕೂ 1000 ರುಪೀಸ್ ಆಗುತ್ತೆ ಅಷ್ಟೇ. ಸೊ ವಾಟರ್ ಆದ್ದರಿಂದ ನಾನು ಯಾವಾಗೂ ನನ್ನ ಟೋಟ್ ಬ್ಯಾಗಲ್ಲೇ ಅಥವಾ ನಾನು ಕ್ಯಾರಿ ಮಾಡೋ ಬ್ಯಾಗಲ್ಲೇ ಯಾವಾಗೂ ತೊಗೊಂಡು ಓಡಾಡ್ತೀನಿ. ಸೊ ದಿಸ್ ಇಸ್ ಒನ್. ಸೊ ಬೇರೆ ಏನು ತೆಗೀನಿ ಅಂತ ನೋಡ್ತಾ ಇದ್ದೀನಿ. ಯಾವಾಗೂ ಎಸೆನ್ಷಿಯಲ್ ಆದಂತಹ ಅಂಬ್ರಲಾ. ಈ ಅಂಬ್ರಲಾ ನಾನು 350 ಕೊಟ್ಟೆ ನಮ್ಮ ಆಫೀಸ್ ಹತ್ರನೇ. ತುಂಬ ಚೆನ್ನಾಗಿದೆ. 3 ಫೋಲ್ಡ್ ಅಂಬ್ರಲಾ, ಬ್ಲೂ ಕಲರ್. ಮಮ್ಮಿಗೆ ಪಿಂಕು, ತಂಗಿಗೆ ಗ್ರೀನ್ ಕಲರ್ ತೊಗೊಂಡೆ. ಸೊ ಇಷ್ಟು ತೊಗೊಂಡೋದಕ್ಕೆ 1000 ರುಪೀಸ್ ಮಾಡಿಕೊಟ್ಟ. 350 ಅಂತ 1000 ರುಪೀಸ್ ಮಾಡ್ದ. ತುಂಬ ಚೆನ್ನಾಗಿದೆ ಅಂಬ್ರಲಾ. ಮತ್ತು ನೆಸೆಸಿಟಿ, ಬ್ಯಾಂಗ್ಳೂರಲ್ಲಿ ನೆಸೆಸಿಟಿ ಇದು. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಗಾಳಿ ಬರುತ್ತೆ, ಯಾವಾಗ ಧಾರಾಕಾರವಾಗಿ ಮಳೆ ಬರುತ್ತೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅಂಬ್ರಲಾ ಇಸ್ ವೆರಿ ಎಸೆನ್ಷಿಯಲ್. ಎಲ್ಲರೂ ಬ್ಯಾಗಲ್ಲಿ ಇಟ್ಕೊಂಡು ಆದಂತಹ ತುಂಬ ಎಸೆನ್ಷಿಯಲ್ ಥಿಂಗ್ ಇದು. ಮತ್ತು ನಾನು ಇದನ್ನು ಹೇಳಲೇಬೇಕು. ನಾನು ಇವಾಗ ಶೂಟ್ ಮಾಡೋ ಟೈಮಲ್ಲಿ ನೆನ್ನೆ ತಾನೇ ಕೋಲ್ಕತ್ತಾ ರೇಪ್ ಕೇಸ್ ಬಗ್ಗೆ ಶೂಟ್ ಮಾಡಿದ್ದೆ ನಾನು. ಫಸ್ಟು ಆ ವಿಡಿಯೋ ಬರುತ್ತೆ, ಅದಾದಮೇಲೆ ಈ ವಿಡಿಯೋ ಬರುತ್ತೆ. ಸೊ ಇದು ಪೆಪ್ಪರ್ ಸ್ಪ್ರೇ. ಇದ್ರದ್ದು ಬೇಕಾದ್ರೆ ಲಿಂಕ್ ಹಾಕ್ತೀನಿ ನಾನು, ಆಯಿತಾ? ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಪ್ರತಿ ಒಂದು ಹೆಣ್ಣು ಕೂಡ ಇದನ್ನು ಕ್ಯಾರಿ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಇಂಡಿಯಾದಲ್ಲಿ. ಇದನ್ನು ಮಾತ್ರ ಅಲ್ಲ, ನಾನು ಕ್ಯಾರಿ ಮಾಡೋದು ಇದೊಂದೇ. ಇದನ್ನು ಯಾವತ್ತೂ ಯೂಸ್ ಮಾಡೋ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಬರೋದು ಬೇಡ, ಬರೋದು ಬೇಡ. ಟಚ್ಚು ನನಗಾಗಲಿ, ಯಾವುದೇ ಹೆಣ್ಣಿಗಾಗಲಿ, ಯಾರಿಗೂ ಇದನ್ನು ಯೂಸ್ ಮಾಡೋ ಪರಿಸ್ಥಿತಿ ಬರೋದೇ ಬೇಡ. ಸೊ ಇದು ಪೆಪ್ಪರ್ ಸ್ಪ್ರೇ ಒಂದ್ಸಲ ಟ್ರೈ ಮಾಡಿದ್ವಿ ಮನೇಲಿ. ನನ್ನ ತಂಗಿ ಬಂದ ತಕ್ಷಣ ಹೊಡೆದ್ಬಿಟ್ಟಿದ್ಲು, ಮನೆಯೆಲ್ಲ ಘಾಟ್ ಆಗಿತ್ತು. ತುಂಬ ಎಫೆಕ್ಟಿವ್ ಆಗಿದೆ. ಇದಕ್ಕೆ ಲಿಂಕ್ ಹಾಕ್ತೀನಿ, ತೊಗೊಳ್ಳಿ. ಅದಾದಮೇಲೆ ನಾನು ಕೀ ಚೈನ್ ಥರ ಇರೋ ವಿಸಿಲ್ ಆಗಿರ್ಬೋದು ಅದನ್ನೆಲ್ಲ ನೋಡಿದೆ ನಾನು. ಸೊ ಅದು ನೋಡಬೇಕು, ತೊಗೊಂಡು ಬ್ಯಾಗಲ್ಲಿ ಇಟ್ಕೊಳ್ಳೋದು ನಮಗೆ ಒಳ್ಳೆಯದು. ಸೊ ದಿಸ್ ಇಸ್ ಪೆಪ್ಪರ್ ಸ್ಪ್ರೇ. ನೋಡಿಲ್ಲ, ಕೆಮ್ಕೊಂಡಿರ್ಬೇಕು ನಾನು. ಸೊ ಯಾ, ದಿಸ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ವುಮೆನ್ ಇನ್ ಇಂಡಿಯಾ. ಓಕೆ, ನನ್ನ ಸ್ಪೆಕ್ಸ್ 3 ಇಯರ್ಸ್ ಆಗ್ತಾ ಬಂತು, ಹಳೇದಾಗಿದೆ, ಹೊಸ ತೊಗೊಳ್ಬೇಕು. ಸೊ ದಿಸ್ ಇಸ್ ದ ಸ್ಪೆಕ್ಸ್. ಸೊ ಇದು ಹಳೆ ಫ್ರೇಮು. ಹಳೇದಂದರೆ ಸ್ವಲ್ಪ ಒಂದು 2-3 ವರ್ಷದ ಹಳೆ ಟ್ರೆಂಡಲ್ಲಿ ಇದ್ದಿದ್ದು ಫ್ರೇಮು. ಇವಾಗ ಹೊಸ ತೊಗೊತಿದ್ದೀನಿ, ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತಿದ್ದೀನಿ. ಸೊ ಯಾ, ಸೊ ದಿಸ್ ಇಸ್ ಸ್ಪೆಕ್ಸ್ ಇಲ್ದಿರ, ಅಯ್ಯೋ ಇದು ನನಗೆ ತುಂಬ ಕ್ರೂಷಿಯಲ್ಲು. ಸಿಸ್ಟಮೇ ನೆಟ್ಟಿಗೆ ಕಾಣೋದಿಲ್ಲ. ಯಾ, ದಿಸ್ ಇಸ್ ಅಗೇನ್ ಒನ್ ಆಫ್ ದಿ ಮೋಸ್ಟ್ ಕ್ರೂಷಿಯಲ್. ಅದಾದಮೇಲೆ ನೀನು ತೋರಿಸ್ಲಿ, ಹೆಣ್ಣು ಅಂದಮೇಲೆ ಇದ್ದೇ ಇರುತ್ತೆ. ಸೊ ಇದು ಕ್ರೂಷಿಯಲ್ ಅಗೇನ್. ನಾವು ತಲೆ ಬಾಚ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಒಂದ್ಸಲ ಸ್ನಾನ ಮಾಡ್ಕೊಂಡು ಹಾಗೇ ಹೊಟ್ಟೋಗ್ಬಿಡ್ತೀನಿ ನಾನು. ತಲೆನೇ ಬಾಚ್ಕೊಳಕ್ಕೆ ಹೋಗೋದಿಲ್ಲ, ಅಲ್ಲೋಗಿ ಬಾಚ್ಕೊಳ್ತೀನಿ, ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಇದು ತುಂಬ ಕ್ರೂಷಿಯಲ್. ಆಮೇಲೆ 2 ಕ್ಲಿಪ್ಸ್ ಇಟ್ಕೊಂಡಿದ್ದೀನಿ. ಶೆಕೆ ಆದಾಗೆಲ್ಲ ಬೆಂಗಳೂರಲ್ಲಿ ಮೇಲೆ ಎತ್ಕೊಂಡು ಬಣ್ಣ ಹಾಕ್ಕೊಳಕ್ಕೆ, ಹಿಂಗೆಲ್ಲ ಎತ್ತೀನಿ ಬಣ್ಣ ಹಾಕ್ಕೊಳಕ್ಕೆ 2 ಕ್ಲಿಪ್ಸ್ ಇದೆ.
ತುಂಬ ಚೆನ್ನಾಗಿದೆ, ಜುಡಿಯೋಲಿ ತೊಗೊಂಡಿದ್ದು. ಸೊ ಇಟ್ಸ್ ವೆರಿ ಥಿಕ್ ಆ್ಯಂಡ್ ಸ್ಟ್ರಾಂಗ್. ಇದಾದಮೇಲೆ ಆ್ಯಂಡ್ ಕರ್ಚೀಫ್. ನನಗೆ ಸೈನಸ್ ಇರೋದ್ರಿಂದ ಅವಾಗ ಅಕ್ಷಿ ಬಂದಿರುತ್ತೆ, ಮೂಗಲ್ ಬರುತ್ತೆ, ಕೂರಿಸ್ಕೊಳ್ಳೋಕ್ಕೆ ಒಂದೆಲ್ಲ 2 ಇಟ್ಕೊಂಡಿರ್ತೀನಿ ಯೂಶಲಿ. ಡೆಫಿನೆಟ್ಲಿ ಪೆನ್ ಬುಕ್ ಅಲ್ಲೇ ಇಟ್ಬಿಟ್ಟಿದ್ದೀನಿ, ಆಫೀಸೆಲ್ಲ ಬುಕ್ ಇದೆ. ಅದಾದಮೇಲೆ ಹೆಣ್ಮಕ್ಳು ಅಂದಮೇಲೆ ದಿಸ್ ಇಸ್ ಅಜ್ಜಿ ಥರ ಆಗ್ಬಿಟ್ಟಿದೆ. ದಿಸ್ ಇಸ್ ವೆರಿ ಕ್ರೂಷಿಯಲ್. ಸ್ಯಾನಿಟರಿ ಪ್ಯಾಡ್ಸ್ ಒಂದಲ್ಲ 2 ಕ್ಯಾರಿ ಮಾಡ್ತೀನಿ. ನಾನು ಯೂಸ್ ಮಾಡ್ತೀನಿ, ಯಾರಾದರೂ ಕೇಳಿದಾಗ ಅವ್ರಿಗೆ ಡೊನೇಟ್ ಕೂಡ ಮಾಡ್ತೀನಿ. ಸೊ ಯಾವಾಗೂ ಇದನ್ನು ಯಾವ ಹುಡುಗಿನೂ ಮರೆಯೋದಿಲ್ಲ. ಇದು ನನ್ನದು ಅದರ 5-6 ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ ಎಲ್ಲಾಗಲೂ ಒಂದೊಂದು ಇಟ್ಟಿರ್ತೀನಿ. ಹೆಣ್ಮಕ್ಳಿಗೆ ಯಾವಾಗ ಪೀರಿಯಡ್ಸ್ ಆಗುತ್ತೆ ಗೊತ್ತಿಲ್ಲ, ಸೊ ಅದಕ್ಕೆ ನಮ್ಮ ಹುಷಾರಲ್ಲಿ ನಾವು ಇರಬೇಕು. ಸೊ ದಿಸ್ ಇಸ್ ಇಟ್ ಈಸ್ ವಿಸ್ಪರ್ ಅವ್ರದ್ದು ನ್ಯಾಪ್ಕಿನ್, ಸ್ಯಾನಿಟರಿ ಪ್ಯಾಡ್. ಮತ್ತು ಟಿಕ್ ಟ್ಯಾಕ್ ಕ್ಲಿಪ್ಸ್. ನನಗೆ ಟಿಕ್ ಟ್ಯಾಕ್ ಕ್ಲಿಪ್ಸ್ ಚಿಕ್ಕ ವಯಸ್ಸಿಂದ ಇಷ್ಟ. ಮುಂಚೆ ನಾನು ಬಫೆಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಆಫೀಸ್ಗಾಗಿರಲಿ ಕಾಲೇಜ್ಗಾಗಿರಲಿ. ಇವಾಗ ಹೇರ್ ಕಟ್ ಮಾಡಿಸಿದ್ದೀನಿ, ಶೆಕೆಗೆ ಎಲ್ಲ ಹೋಗ್ಬಿಡ್ತು, ನನ್ನ ಹೇರ್ ಸ್ಟೈಲೆಲ್ಲ ಹೋಗಿ ಬೆವ್ತು ಹೋಗ್ತಾ ಇದ್ದೀನಿ ನಾನು ಶೆಕೆಗೆ. ಸೊ ಬಫ್ ಮಾಡ್ಕೊಂಡು ಹೋಗೋಕ್ಕೆ ಯೂಜ್ ಇಟ್ಕೊಂಡಿದ್ದೀನಿ. ಹತ್ರ 8-10 ಇದೆ ಕ್ಲಿಪ್ಸ್ ಇಲ್ಲಿ. ಸೊ ದಿಸ್ ಇಸ್ ಆಲ್ಸೋ ನೆಸೆಸರಿ. ಅದಾದಮೇಲೆ ಇದು ಮರಿತಾರ ವ್ಯಾಲೆಟ್. ಇದು ನನ್ನ ತಂಗಿ ನನಗೆ ಗಿಫ್ಟ್ ಕೊಟ್ಟಿದ್ದು ಲಾಸ್ಟ್ ಬರ್ತಡೇಗೆ. ಕ್ವೈಟ್ ಯೂಜ್, ಚಿಕ್ಕ ಪರ್ಸಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಬಟ್ ಇಟ್ಸ್ ಕ್ಯೂಟ್. ಇದರಲ್ಲಿ ನಾನು ನನ್ನದು ಕಾರ್ಡ್ಸು, ಡೆಬಿಟ್ ಕ್ರೆಡಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ ಇಲ್ಲ ಡೆಬಿಟ್ ಕಾರ್ಡ್ಸ್ ಇದೆ, ಮತ್ತು ಫೋಟೋಸ್ ಇದೆ, ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಆಮೇಲೆ ಸ್ವಲ್ಪ ಕ್ಯಾಶ್ ಇದೆ. ಕ್ಯಾಶ್ ಅಂದರೆ ತುಂಬ ದಿನ ಆಯಿತು, ಬರೀ 100 ಇಟ್ಕೊಂಡಿರ್ತೀನಿ ಅಷ್ಟೇ. ಕ್ಯಾಶ್ ಇದೆ. ದಿಸ್ ಇಸ್ ಮೈ ಮೆಡಿಸಿನ್ ಬಾಕ್ಸ್. ಯೂಶಲಿ ಇದರಲ್ಲಿ ಎಲ್ಲ ಥರ ಮೆಡಿಸಿನ್ ಇಟ್ಕೊಂಡಿದ್ದೀನಿ. ಓಡೋಮಾಸ್, ತಲೆನೋವು ಬಂದರೆ ನನಗಿದು ಸೈನಸ್ ಟ್ಯಾಬ್ಲೆಟ್ ಯಾವಾಗೂ ತೊಗೊಳ್ಳೋದಿಲ್ಲ. ಯಾವಾಗಾದರೂ ಖಾಲಿ ಆದಮೇಲೆ ಹೆಂಗಿದೋಯ್ತು ನೋಡಿ ಇದು ಓಡೋಮಾಸ್. ಮತ್ತು ಇದು ಸೈನಸ್ ಟ್ಯಾಬ್ಲೆಟ್ಸ್ ಯಾವಾಗಾದರೂ ಅಲರ್ಜಿ ಆದರೆ ಮಾತ್ರ ತೊಗೊತೀನಿ, ಅಷ್ಟೇ ತೊಗೊಳ್ಳಲ್ಲ. ಮಿಲ್ಕ್ ಅವಾಯ್ಡ್ ಮಾಡಿದ್ರೆ ಆಯಿತು ನಾನು. ಆಮೇಲೆ ವಿಕ್ಸ್, ಆಮೇಲೆ ರ್ಯಾಂಟ್ಯಾಕ್ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮಾತ್ರೆಗಳಿದೆ ಅಷ್ಟೇ. ಮತ್ತು ನಾನು ಗಣೇಶನ ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಎಲ್ಲ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇದರಿಂದ ನಾನು ತುಂಬ ಎಮೋಷನ್ ಕನೆಕ್ಟ್ ಆಗಿದ್ದೀನಿ ಗಣೇಶ ಜೊತೆ. ಗಣೇಶ ಯಾವಾಗೂ ನನ್ನ ಜೊತೆ ಇರ್ತಾರೆ. ಸೊ ನಮಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಇದೆ. ಪೀರಿಯಡ್ಸ್ ತುಂಬ ಪೇನ್ ಬಂದಾಗ ಮಕ್ಕಳು ಆಗಿರ್ಬೋದು, ಆಮೇಲೆ ವಾಮಿಟ್ಗೊಂದು ಮತ್ತು ಮೋಷನ್ಗೊಂದು. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಥರ ಟ್ಯಾಬ್ಲೆಟ್ಸ್ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಬ್ಬಳೇ ಇರೋದ್ರಿಂದ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಇದಾದಮೇಲೆ ದಿಸ್ ಇಸ್ ಮೈ ಮೇಕಪ್ ಪೌಚ್. ಇದರಲ್ಲಿ ಏನಿದೆ ಅಂತ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಓಪನ್ ಆಗ್ತಿಲ್ಲ, ಹಾಳಾಗಿದೆ ಮೇಕಪ್ ಪೌಚ್. ಎಸ್, ಹೆಣ್ಮಕ್ಳು ಏನು ಮಾಡಿದ್ರು ಸನ್ಸ್ಕ್ರೀನ್ನ ಮರೆಯಲ್ಲ. ಸೊ ಸನ್ಸ್ಕ್ರೀನ್ ಡಾಟ್ ಕೀ ಅವ್ರದ್ದು ವಾಟರ್ಮೆಲನ್ ಕೂಲಿಂಗ್ ಸನ್ಸ್ಕ್ರೀನ್ 1.5 ಮಂತ್ ಬರುತ್ತೆ ನನಗೆ. ತುಂಬ ಚೆನ್ನಾಗಿದೆ. ಸೊ ನನ್ನ ಐ ಲವ್ ಡಾಟ್ ಕೀ ಪ್ರಾಡಕ್ಟ್ಸ್, ಎಸ್ಪೆಷಲಿ ಸನ್ಸ್ಕ್ರೀನ್. ನೀವು ಟ್ರೈ ಮಾಡಬೇಕು. ಅದಾದಮೇಲೆ ಸೊ ದಿಸ್ ಇಸ್ ಕಲರ್ ಕರೆಕ್ಟರ್ ಅನ್ಸುತ್ತಾ, ಎಕ್ಸಾಕ್ಟ್ ನೇಮ್ ಗೊತ್ತಿಲ್ಲ, ನನ್ನ ತಂಗಿ ರೆಕಮೆಂಡ್ ಮಾಡಿರೋದು. ಇದು ಬಂದು ಇನ್ಸೈಟ್ ಕಾಸ್ಮೆಟಿಕ್ಸ್ ಅವ್ರದ್ರಿಂದ. ತುಂಬ ಏನು ಎಕ್ಸ್ಪೆನ್ಸಿವ್ ಏನಿಲ್ಲ. ಅವರು ಬೇಜ್ ಶೇಡು. ಅದೇ ನಿಮ್ಮ ಅಂಡರ್ ಐಸು, ನೋಸ್ ಸೈಡಲ್ಲಿ ಮತ್ತು ಲಿಪ್ಸ್ ಮೇಲೆಲ್ಲ ಕಪ್ಪಾಗಿದ್ದರೆ, ಮತ್ತು ಪಿಂಪಲ್ಸ್ ಎಲ್ಲ ಆಗಿ ನಂತರ ಎಲ್ಲ ಒಳಗಡೆ ಹೋಗ್ಬಿಡುತ್ತೆ. ಪಿಂಪಲ್ಸ್ ಎಲ್ಲ ಒಳಗಡೆ ಹೋಗಿ ಮಾರ್ಕ್ಗಳಾಗಿದೆ ನನಗೆ. ಅದನ್ನೆಲ್ಲ ಹೈಡ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ ನಾನು. ಕಂಪ್ಲೀಟಾಗಿ ಏನು ಹೈಡ್ ಆಗೋಲ್ಲ, ಬಟ್ ಲೈಟಾಗಿ ಹೈಡ್ ಆಗುತ್ತೆ. ನನಗೇನು ಗೊತ್ತಾ, ನೋಡೋ
ಮೇಕಪ್ಪಿಂದ ಮೇ ಬಿ ನಿಮ್ಮ ಫೀಚರ್ಸ್ನ ಎನ್ಹಾನ್ಸ್ ಮಾಡ್ಕೊಬೋದು, ಬಟ್ ನಿಮ್ಮ ಸ್ಕಿನ್ನ ಟ್ರೀಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಾಟ್ ಓನ್ಲಿ ಸ್ಕಿನ್ ಕೇರ್ ಮತ್ತು ಫುಡ್ ಮತ್ತು ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಬಿಲೀವ್ ಮಾಡ್ತೀನಿ ನಾನು. ಎಕ್ಸಸೈಸ್ ಮಾಡೋದ್ರಿಂದ ಟಾಕ್ಸಿಸಿಟಿ ಆಚೆ ಬರುತ್ತೆ, ಒಳ್ಳೆ ಊಟ ನಮಗೆ ಗ್ಲೋ ಕೊಡುತ್ತೆ, ನಮ್ಮ ಸ್ಕಿನ್ನ ಇನ್ನೂ ಚೆನ್ನಾಗಿ ಪಳಪಳ ಅಂತ ಒಳ್ಳೆಯಂಗೆ ಮಾಡುತ್ತೆ. ಸೊ ನಾನು ಐಮ್ ಅ ಟ್ರೂ ಬಿಲೀವರ್ ಆಫ್ ದಟ್, ಡಯಟ್ ಆ್ಯಂಡ್ ಎಕ್ಸಸೈಸ್. ಥರ್ಡ್ ಬಂದು ಸ್ಕಿನ್ ಕೇರ್, ಫೋರ್ತ್ ಮೇಕಪ್. ಸೊ ಅದಕ್ಕೆ ನಾನು ನಾಟ್ ದಟ್ ಬಿಗ್ ಫ್ಯಾನ್ ಆಫ್ ಮೇಕಪ್. ನನ್ನ ತಂಗಿ ಹೇಳಿ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ. ಮತ್ತು ಇದು ಬ್ಲೂ ಹೆವೆನ್ ನೋಡ್ತಾ ಟಿಂಟ್, ಸ್ಕಿನ್ ಟಿಂಟ್. ಆಫೀಸ್ಗೆಲ್ಲ ಫೌಂಡೇಶನು CC ಕ್ರೀಮ್ ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಸ್ವಲ್ಪ ಮೇಕಪ್ ಕಮ್ಮಿ ಇದ್ದಂಗೆ ಕಾಣಬೇಕು, ಸೊ ವಾರ್ಮ್ ನ್ಯೂಡ್ ಲುಕ್ ಬರಬೇಕು. ಸೊ ಅದಕ್ಕೆ ಟಿಂಟ್ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಮೆಬ್ಲಿನ್ ಅವ್ರದ್ದು ಫಿಟ್ ಮೀ ಕಾಂಪ್ಯಾಕ್ಟ್ ಪೌಡರು ಇನ್ ದ ಶೇಡ್ ಬೇಜ್ ಅನಿಸುತ್ತೆ, ಇದು ಕೂಡ ಬೇಜ್ ಶೇಡೇ ಇಲ್ಲ ಇದ್ರ ಮೇಲೆ, ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೆ. ಇವ್ರದ್ದು ಫಿಟ್ ಮೀ ಅವ್ರದ್ದು, ಮೆಬ್ಲಿನ್ ಅವ್ರದ್ದು. ಸೊ ಫಿಟ್ ಮೀ ಇದು ಫೌಂಡೇಶನ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಫಿಟ್ ಮೀದು ಕಾಂಪ್ಯಾಕ್ಟ್ ಚೆನ್ನಾಗಿದೆ. ಫಿಟ್ ಮೀ ಫೌಂಡೇಶನ್ ಅಂತ ತಂಗಿ ಹತ್ರ ಇದೆ, ಮತ್ತು ಲಿಪ್ಸ್ಟಿಕ್ಸ್ ಎಲ್ಲ ಇದೆ, 1000 ರೂಪಾಯಿದು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಒಂದ್ಸಲ ಅವಳ ಚಾನಲ್ಗೆ ಹೋಗಿ ನೋಡ್ಕೊಂಬನ್ನಿ. ಅದಾದಮೇಲೆ ನನಗೆ ಏನೇ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನಾನು ಇದು 2 ಹಾಕಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ನಿನ್ನ ಜ್ವರನ ಹುಷಾರಿಲ್ವಾ ಅಂತಲ್ಲ. ಅದು 2 ಬಂದು ಒಂದೇದು ಕಾಜಲ್ ಇಸ್ ಮೈ, ನಾನು ಹಾಕಿಲ್ಲ ಕಾಜಲ್ ಅಂತ ಹೇಳಿದ್ರೆ ಆಚೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಕೇಳ್ತಾರೆ ನಿಮಗೆ ಜ್ವರ ಬಂದಿದೆಯಾ, ಹುಷಾರಿಲ್ವಾ, ಅವರ್ ಫೀಲಿಂಗ್ ಅಂತೆಲ್ಲ ಕೇಳ್ತಾರೆ. ಸೊ ಅದಕ್ಕೆ ಕಾಜಲ್ ಇಸ್ ಮ್ಯಾಂಡೇಟರಿ. ನಾನು ಏನು ಹಚ್ಕೊಂಡಿರ ಬರೀ ಮಾಯ್ಶ್ಚರೈಸರ್ ಹಚ್ಕೊಂಡು ಸ್ವಲ್ಪ ಕಾಜಲ್ ಲಿಪ್ಸ್ಟಿಕ್ ಹಾಕೊಂಡು ಹೋದರೆ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ ಹುಷಾರಿಲ್ವಾ ಅಂತ. ಸೊ ದಿಸ್ ಇಸ್ L18 ಕಾಜಲ್, 99 rupees ಅನ್ಸುತ್ತೆ, 99 rupees, ಸ್ಮರ್ಜ್ ಪ್ರೂಫ್. ಯಾರು 100 rupees ಕಾಜಲ್ ಸ್ಮರ್ಜ್ ಪ್ರೂಫ್ ಕೊಡ್ತಾರೆ ಅಂದರೆ ಇವರೊಬ್ಬರೇ L18. ನಾನು ಹತ್ತತ್ರ 2-3 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಐ ಲವ್ ದಿಸ್ ಪ್ರಾಡಕ್ಟ್. ಸ್ಮರ್ಜ್ ಪ್ರೂಫ್ ಶುರು ಆಗಿದ ತಕ್ಷಣವೇ ನಾನು ಮೆಬ್ಲಿನ್ ಮತ್ತು ಲ್ಯಾಕ್ಮಿ ಟ್ರೈ ಮಾಡಿದೆ. ಲ್ಯಾಕ್ಮಿ ತುಂಬ ಅಂಟುತ್ತೆ ಅಂತ ಅನ್ಸೋಕೆ ಶುರು ಆಯಿತು. ಮೆಬ್ಲಿನ್ ಇಸ್ ಗುಡ್, ಬಟ್ ಎರಡೂ ಎಕ್ಸ್ಪೆನ್ಸಿವ್. ನನಗೆ ಗೊತ್ತು, ನನಗೆ ಒಂದು 200 ರೇಂಜಲ್ಲಿದೆ, ಒಂದು 300 ರೇಂಜಲ್ಲಿದೆ. ಅದಕ್ಕೆ ನನಗೆ ಇದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ನಿಸ್ತು L18. ಸೊ ಯು ಕ್ಯಾನ್ ಸಿ ದಿಸ್ L18 ಕಾಜಲ್, ಸ್ಮರ್ಜ್ ಪ್ರೂಫ್ ಕಾಜಲ್. ದಿಸ್ ಇಸ್ ಐಮ್ ಜಸ್ಟ್ ಲವಿಂಗ್ ಇಟ್. ನಾನು ಅವಾಗ ಹೇಳಿದಂಗೆ ಸೆಕೆಂಡ್ ಪ್ರಾಡಕ್ಟು ನಾನು ಹಾಕ್ಕೊಂಡಿಲ್ಲ ಅಂತ ಅಂದರೆ ಜ್ವರ ಬಂದಂಗೆ ಕಾಣೋದು ಮೈ ಲಿಪ್ಸ್ಟಿಕ್ಸ್. ನಾನು ಯಾವಾಗೂ ಆಫೀಸ್ಗೆ ಹಾಕೊಂಡು ಹೋಗೋದು ಇದು ಲ್ಯಾಕ್ಮಿ ಅವ್ರದ್ದು ಒಂಥರ ಗ್ರಾನೈಟ್ ಪಂಚ್ ಥರ ಪರ್ಪಲಿಶ್ ಪಿಂಕ್ ಶೇಡ್ ಕೊಡುತ್ತೆ, ಸ್ವಲ್ಪ ಆಫೀಸ್ ಲುಕ್ಗೆಲ್ಲ ಚೆನ್ನಾಗಿರ್ತವೆ. ನಾನು ಸ್ವಲ್ಪ ಟ್ರೆಡಿಷ್ನಲ್ ರೆಡಿ ಆದಾಗ ಇವಾಗ ಹಾಕಿರೋ ಲಿಪ್ಸ್ಟಿಕ್ ಕೂಡ ಇದು ಸ್ವಿಸ್ ಬ್ಯೂಟಿ, ತುಂಬ ಚೆನ್ನಾಗಿದೆ. ರೆಡ್ ಆ್ಯಂಡ್ ಪಿಂಕ್ ತೊಗೊಂಡಿದ್ದೀನಿ ನಾನು. ಇಲ್ಲಿದೆ ನೋಡಿ, ಹಾಟ್ ಚೆರಿ, ಸ್ವಿಸ್ ಬ್ಯೂಟಿ ಅವ್ರದ್ದು ಹಾಟ್ ಚೆರಿ ಲಿಪ್ಸ್ಟಿಕ್. ಈ ಥರ ಇದೆ ಪ್ಯಾಕೇಜಿಂಗ್, ಬ್ಯೂಟಿಫುಲ್ ಲಿಪ್ಸ್ಟಿಕ್. ಈಗ ನೋಡ್ಬೋದು ನೀವು, ಆಲ್ರೆಡಿ ಯಾಕೆ ಹೇಳಿರೋದು ಬರೋದಾಯಿತು. ಇನ್ನೂ ಆ ಲಿಪ್ಸ್ಟಿಕ್ದು ಏನಂತ ಹೇಳ್ತಾರೆ, ಇಂಟೆನ್ಸಿಟಿ ಹಾಗೇ ಇದೆ. ಸೊ ಇಟ್ಸ್ ಬ್ಯೂಟಿಫುಲ್ ಲಿಪ್ಸ್ಟಿಕ್. ಇದು ಇನ್ನೊಂದು ಕಲರ್ ಕೂಡ ಇದೆ ನನ್ನ ಹತ್ರ. ಸೊ ಇದನ್ನು ಯೂಶಲಿ ಇಟ್ಕೊಂಡು ಓಡಾಡ್ತೀನಿ ನಾನು. ಅದಾದಮೇಲೆ ಡೆಫಿನೆಟ್ಲಿ ಲಿಪ್ ಲೈನರ್ಸ್. ಸೊ ಅದು ಕೂಡ ಸ್ವಿಸ್ ಬ್ಯೂಟಿ ಇದೆ ನನ್ನ ಹತ್ರ ಇರೋದು. ಒಂದು ಸ್ವಿಸ್ ಬ್ಯೂಟಿ, ಇನ್ನೊಂದು ಯಾವುದು ಮ್ಯಾಟ್ ಲಿಪ್ ಪೆನ್ಸಿಲ್ ಮಾರ್ಕ್ ಜೋಕ್ ಅಂತ, ಇದು ತುಂಬ ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿ ಟಾಪ್, ಇದ್ರದ್ದು ಒಂದು 10 ಕಲರ್ಸ್ ಬರುತ್ತೆ, 200 to 250. ತುಂಬ ಚೆನ್ನಾಗಿದೆ, ಟ್ರೈ ಮಾಡಬೇಕು. ಬ್ರೌನ್ ಆ್ಯಂಡ್ ಏನಂತ ಇದೊಂಥರ ಮೆರೂನ್ ಥರ ಮಲ್ಬೆರಿ ಕಲರ್. ಓಕೆ, ಮಲ್ಬೆರಿ ಮತ್ತು ಬ್ರೌನ್ ಇಟ್ಕೊಂಡು ಯೂಸ್ ಮಾಡ್ತೀನಿ. ರೆಡ್ಡಿಗೆಲ್ಲ ಮಲ್ಬೆರಿ ಹಾಕ್ಕೊತೀನಿ. ಬೆರಿ ಕಲರ್ ಸಿಗಲ್ಲ, ಅಥವಾ ಏನಂತಾರೆ ಪರ್ಪಲಿಶ್ ಅಂತ ಟೋನ್ ಕೊಡೋ ಲಿಪ್ಸ್ಟಿಕ್ಸ್ಗೆಲ್ಲ ಬ್ರೌನ್ ಯೂಸ್ ಮಾಡ್ತೀನಿ. ಲಿಪ್ ಏನಂತಾರೆ, ಲಿಪ್ ಪೆನ್ಸಿಲ್ ಆಗಿ ಅಥವಾ ಲಿಪ್ ಲೈನರ್ ಆಗಿ. ಓಕೆ, ಸೊ ಯಾ ಅಷ್ಟೇ ಅನಿಸುತ್ತೆ, ಇನ್ನೇನು ಇಲ್ಲ ನನ್ನ ಬ್ಯಾಗಲ್ಲಿ. ಯಾ ದಿಸ್ ಟ್ಯಾಬ್ಲೆಟ್ಸ್, ವಿಟಮಿನ್ B12 ಮತ್ತು D3 ಟ್ಯಾಬ್ಲೆಟ್ಸ್ ತೊಗೊಬೇಕು. ಹುಷಾರಿದ್ದಾಗ ಆಮೇಲೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು, ಸೊ ಅದಕ್ಕೆ ಅದನ್ನು ತೊಗೊಳ್ತಿದ್ವಿ. ಅದಾದಮೇಲೆ ತಿರ್ಗಾ 3 ಪೆನ್ಸ್. ಏನೂ ಗೊತ್ತಿಲ್ಲ, ಎಷ್ಟೊಂದು ಪೆನ್ಗಳು ಇಟ್ಕೊಂಡಿದ್ದೀನಿ. ಪೆನ್ಸ್, ತಿರ್ಗಾ ಕ್ಲಿಪ್ಸ್, ಮತ್ತು ಏನೋ ಕ್ಯಾಶ್ ಇದೆ 10 ರೂಪಾಯಿ. ಮತ್ತು ದ ಫೈನಲ್ ಥಿಂಗ್ ಇಸ್ ಓಪೋ
ಇದು ಬ್ಲೂಟೂತ್ 2 ವರ್ಷ ಆಯಿತು ತೊಗೊಂಡು, ತುಂಬ ಚೆನ್ನಾಗಿ ಬರ್ತಿದೆ. ನಾನು ಬ್ಲೂಟೂತ್ ಪ್ರಿಫರ್ ಮಾಡಲ್ಲ, ಬಟ್ ಸ್ಟಿಲ್ ಐ ಬಾಟ್ ಇಟ್ ಬಿಕಾಸ್ ಆಫ್ ಮೈ ಫೋನ್. ನನ್ನ ಫೋನ್ OnePlus 9R. ಆ ಫೋನಿಗೆ ಬ್ಲೂಟೂತ್ ಕನೆಕ್ಟ್ ಮೀನ್ 3mm ಜಾಕ್ ಇಲ್ಲ, ಸೊ ಇಯರ್ಫೋನ್ ಕನೆಕ್ಟ್ ಆಗ್ತಿರಲಿಲ್ಲ, ಇಯರ್ಫೋನ್ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಬ್ಲೂಟೂತ್ ತೊಗೊಂಡಿದ್ದು. ದಿಸ್ ಇಸ್ ರಿಯಲಿ ಕ್ಯೂಟ್ ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿದೆ. ನನಗೆ ಬ್ಲೂ ಕಲರ್ಸ್ ಇಷ್ಟ. ನೋಡ್ಬೋದು, ನೋಡೋಕ್ಕೂ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಬಾಳಿಕೆ ಬರ್ತದೆ. 2.5 ವರ್ಷ ಆದರೂ ಕೂಡ. ಸೊ ದಿಸ್ ಇಸ್ ಇಟ್. ಯಾ, ಇಷ್ಟೇ ನನ್ನ ಬ್ಯಾಗಲ್ಲಿ ನನಗೆ ಡೈಲಿ ಬೇಸಿಸ್ ಮೇಲೆ ಕ್ಯಾರಿ ಮಾಡೋದು. ಸೊ ಇನ್ನೇನೂ ಅಲ್ಲ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರ ವೀಡಿಯೋ ಮಾಡ್ತಿದ್ದೀನಿ. ಬರೀ ಬ್ಲಾಗ್ಸ್, ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಮಾತ್ರ ಅಲ್ಲ, ಸ್ವಲ್ಪ ನನ್ನ ಬಗ್ಗೆನೂ ಹೇಳ್ಕೊಳ್ಳೋಕ್ಕೆ, ಅಥವಾ ನನ್ನ ಬ್ಯಾಗಲ್ಲಿ ನಾನು ಏನು ಕ್ಯಾರಿ ಮಾಡ್ತೀನಿ, ಡಿಫ್ರೆಂಟ್ ಸೆಟ್ ಆಫ್ ಅಥವಾ ಡಿಫ್ರೆಂಟ್ ಜನರ್ ಆಫ್ ವೀಡಿಯೋಸ್ ಮಾಡೋಣ ಅನ್ನೋ ಪುಟ್ಟು ಆಸೆ ಅಷ್ಟೇ. ಸೊ ನಿಮಗೆ ಕಾಂಟೆಂಟ್ ಇಷ್ಟ ಆಗಿದ್ರೆ, ಈ ಥರ ಕಾಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ವೀಡಿಯೋಸ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮಗೆ ಕಾಂಟೆಂಟ್ ಇಷ್ಟ ಆಗಿದ್ರೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ನಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಲೈಫ್ ಸ್ಟೈಲ್, ಬ್ಲಾಗ್ಸ್ ಮತ್ತು ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ಬರುತ್ತೆ. ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆ್ಯಂಡ್ ಬ್ಲೆಸ್ ಮೀ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಶೂಟ್ ಮಾಡ್ತಿರೋದು ವರಮಹಾಲಕ್ಷ್ಮಿ ದಿನ, ಬಟ್ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಿಲ್ಲ. ಬಟ್ ಸ್ಟಿಲ್ ರಿಲೀಸ್ ಲೇಟಾಗಿ ಆದರೆ ವೀಡಿಯೋ ಬಿಲೇಟೆಡ್ ವರಮಹಾಲಕ್ಷ್ಮಿ. ಸೊ ಲಕ್ಷ್ಮೀ ದೇವಿ ನಮ್ಮ ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಿ. ಥ್ಯಾಂಕ್ ಯು.